ಸರ್, ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಸಂತೋಷದ ವಿಚಾರವನ್ನು ನಾವು ತಿಳಿಸ್ಕೊಡ್ಬೇಕು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಒಂದು ರೀತಿ ಒಂದು ರಿಸರ್ವೇಶನ್ ಮೀಸಲಾತಿ ಅಂತ ನಾವೇನು ತಗೊಂಡ್ರೆ ಯಾರು ಎಲಿಜಿಬಲ್ ಇರ್ತಾರೆ? ಈಗ ಅದೇ ನಾನು ಆಗಲೇ ಹೇಳಿದ್ದೀನಿ ಆಲ್ರೆಡಿ. ಅವ್ರಿಗೆ 10 ವರ್ಷ 1ರಿಂದ 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕು. 1ರಿಂದ 10ನೇ ಕ್ಲಾಸ್ ತನಕ ಗ್ರಾಮೀಣದಲ್ಲಿ ಓದಿದ್ರೆ ಇವೆಲ್ಲ ಕ್ಯಾಟಗರಿಗೆ ಸೂಟ್ ಆಗ್ತಾರೆ ಅವರು. ಇದೇ ಪ್ರಮಾಣ ಪತ್ರ ಸಾಕು. ಅದೇ ಹೇಳಿದಲ್ಲ, ಪ್ರಿನ್ಸಿಪಲ್ ಕೊಡ್ತಾರೆ, ನಂತರ ಕೌಂಟರ್ ಸೈನ್ BO ಇಂದ ಮಾಡಿಸಿದ್ರೆ ಸಾಕು. ಓಕೆ. ಇನ್ನು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಅಂತ ಅಂದ್ರೆ ಹೇಗೆ ಪಡ್ಕೊಳ್ಬೇಕಾಗತ್ತೆ ಅದನ್ನ? ಇದಕ್ಕೂ ಹೇಗೇನಂದ್ರೆ ಶಾಲೆಯಲ್ಲೇ ಓದಿರೋದ್ರಿಂದ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ತಗೊಳ್ತಾರೆ. ಪ್ರತಿಯೊಂದಕ್ಕೂ ಅಷ್ಟೇ KEA ಎಲ್ಲದಕ್ಕೂ ಒಂದೊಂದು ಫಾರ್ಮ್ಯಾಟ್ ಬಿಟ್ಟಿದ್ದಾರೆ. ಆ ಫಾರ್ಮ್ಯಾಟ್ ಅಲ್ಲೇ ತಗೋಬೇಕು. ತಗೊಂಡು ಒಂದು BO ಹತ್ರ ಕೌಂಟರ್ ಸೈನ್. BO ಕೌಂಟರ್ ಸೈನ್ ಯಾಕೆ ಅಂತಂದ್ರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಇವ್ರು ಯಾರೋ ಕೊಟ್ಟಿರೋ ಶಾಲೆ ನಿಜವಾಗ್ಲೂ ಆ ಶಾಲೆ ಇದೆಯಾ, ಅಲ್ಲಿ ಅವ್ನು 10 ವರ್ಷ ಓದಿದ್ದಕ್ಕೆ ಪ್ರೂಫ್ ಅದು ಕರೆಕ್ಟಾಗಿ ಕೊಟ್ಟಿದ್ದಾರಾ? ಯಾಕಂದ್ರೆ ಈಗಿನ ಎಲ್ಲ ಡಿಜಿಟಲ್ ಇದರಲ್ಲಿ ಏನೆಲ್ಲ ಚೇಂಜ್ ಮಾಡ್ತಿರ್ಬೋದು. ಇವ್ರು ಸೈನ್ ಮಾಡೋ ಮುಂಚೆ ಅವನ್ನೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ನಂತರನೇ ಈ BO ಸೈನ್ ಮಾಡೋದು. ಹಾಗಾಗಿ ಕೌಂಟರ್ ಸೈನ್ BO ಆಗಬೇಕು. ಓಕೆ ಸರ್, ಸಮಟೈಮ್ಸ್ ಕೆಲವೊಂದು ಅಂದ್ರೆ ಸ್ಟೂಡೆಂಟ್ಸ್ಗಳು ಕೆಲವೊಂದು ತಪ್ಪು ಮಾಡ್ತಾರೆ. ಅಂದ್ರೆ ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಪಡ್ಕೋಬೇಕು ಅಂದಾಗ ಮೀಸಲಾತಿನ ಪಡ್ಕೋಬೇಕು ಅಂದಾಗ್ಲೇನೆ ಎಲ್ಲ ಒಂದ್ ಕಡೆ ಕೆಲವೊಂದು ತಪ್ಪುಗಳು ಜರುಗುತ್ತೆ. ಸೊ ಯಾವ ರೀತಿ ತಪ್ಪುಗಳನ್ನ ಮಾಡ್ತಾರೆ ಹಾಗಾದ್ರೆ? ಅದೇ ತಪ್ಪು ಅಂದ್ರೆ ಅದೇನೆ ಹೆಚ್ಚಿನವ್ರದ್ದು ಆಗೋದು ಏನಂತಂದ್ರೆ ಅವರು 10 ವರ್ಷ ಓದೇ ಇರಲ್ಲ. ಒಂದು ಇನ್ನೊಂದೇನಾಗುತ್ತೆ, ಅಲ್ಲಿ ಯಾರೋ ಬೇರೆ ಮಾಡಿದ್ದು ತಪ್ಪು ಮಾಹಿತಿ ಏನಾದ್ರು ಆ ಸರ್ಟಿಫಿಕೇಟ್ ಅಲ್ಲಿ ಇದ್ರೆ ಅಂಥದ್ದು ಚಾನ್ಸಸ್. ಅದಕ್ಕೆ ಸರ್ಟಿಫಿಕೇಟ್ ತಗೊಳ್ಳೋ ಮುಂಚೆ ಕರೆಕ್ಟಾಗಿ ನೋಡಬೇಕು, ಎಲ್ಲ ಮಾಹಿತಿ ಕರೆಕ್ಟಾಗಿ ಎಂಟ್ರಿ ಮಾಡಿದಾರ ಇಲ್ವಾ, KEA ಕೊಟ್ಟಂತಹ ಫಾರ್ಮ್ಯಾಟೇ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಓಕೆ